ಇವತ್ತು ಮಧ್ವನವಮಿ. ಈ ಮಧ್ವನವಮಿಯ ದಿನ ನಾವು ವಾಯುದೇವರ 3 ಅವತಾರವನ್ನು ಹೇಳುವ ಒಂದು ಶ್ಲೋಕವನ್ನು ಹೇಳೋಣ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ. ಅಂದರೆ ವಾಯುದೇವರ 3 ಅವತಾರಗಳು. ಮೊದಲನೆಯ ಅವತಾರ ಹನುಮನ್ ದೇವರು ತ್ರೇತಾಯುಗದಲ್ಲಿ ರಾಮನ ಸೇವೆಯನ್ನು ಮಾಡಲಿಕ್ಕಾಗಿ ಅವತರಿಸಿದ್ದು. ಎರಡನೆಯ ಅವತಾರದಲ್ಲಿ ಭೀಮಸೇನ ದೇವರಾಗಿ ದ್ವಾಪರ ಯುಗದಲ್ಲಿ ಕೃಷ್ಣನ ಸೇವೆಯನ್ನು ಮಾಡಿದ್ದು. ಹಾಗೂ ಮೂರನೆಯ ಅವತಾರದಲ್ಲಿ ಪೂರ್ಣಪ್ರಜ್ಞ ಅಥವಾ ಮಧ್ವಾಚಾರ್ಯರ ಹೆಸರಿಂದ ವೇದವ್ಯಾಸ ದೇವರ ಸೇವೆಯನ್ನು ಮಾಡಿ ಕಲಿಯುಗದಲ್ಲಿ ಅವತರಿಸಿದ್ದು. ಈ 3 ವಾಯುದೇವರ ಅವತಾರಗಳು ಭಗವಂತನ ಕಾರ್ಯ ಸಾಧನೆಯನ್ನು ಹೇಳುತ್ತವೆ. ಮೊದಲ 2 ಅವತಾರದಲ್ಲಿ ಅಂದರೆ ಹನುಮನ್ ದೇವರು ಹಾಗೂ ಭೀಮಸೇನ ದೇವರು, ಈ 2 ಅವತಾರದಲ್ಲಿ ಬಲ ಮತ್ತು ಶೌರ್ಯ ಇದನ್ನು ಜನರಿಗೆ ಸಾರಿದ್ದು. ಹಾಗೂ ಮೂರನೆಯ ಅವತಾರದಲ್ಲಿ ಜ್ಞಾನ ಅಂದರೆ ದ್ವೈತ ಸಿದ್ಧಾಂತದ ಮೂಲಕ ಸ್ಪಿರಿಚುವಲ್ ನಾಲೆಡ್ಜ್ ಇದನ್ನು ಜನರಿಗೆ ಸಾರಿದ್ದು. ಹೀಗೆ ವಾಯುದೇವರ 3 ಅವತಾರವು ಭಗವಂತನ ಕಾರ್ಯವನ್ನು ಸಾಧನೆ ಮಾಡಲಿಕ್ಕಾಗಿ ಹಾಗೂ ಹರಡಲಿಕ್ಕಾಗಿ ಭೂಮಿಯ ಮೇಲೆ ಅವತರಿಸಿದ್ದು ಹನುಮ, ಭೀಮ ಹಾಗೂ ಮಧ್ವಾಚಾರ್ಯರು. ಇವತ್ತಿನ ಮಧ್ವನವಮಿಯ ವಿಶೇಷತೆಯ ದಿನದಂದು ನಾವೆಲ್ಲರೂ ಈ ಶ್ಲೋಕವನ್ನು ಪಠಿಸೋಣ. ಇನ್ನೊಮ್ಮೆ, ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ. ನಮಸ್ಕಾರ.